ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಪೂರಿ ಮತ್ತು ವೆಜಿಟೇಬಲ್ಸ್ ಹಾಗೂ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೋಧಿ ಹಿಟ್ಟು ತೊಗೊಬೇಕು. ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಬಲೂನ್ ಥರ ಉಬ್ಬಿ ಬರುತ್ತೆ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಎಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀವಿ ಅದರಲ್ಲಿ 1/4 ಭಾಗದಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 1/4 ಭಾಗದಷ್ಟು ಮೈದಾ ಹಿಟ್ಟು, 2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ, 2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ನೀಟಾಗಿ ಕಾಯಿಸಿ ಅದು ಹಾಕ್ಕೋಬೇಕಾಗತ್ತೆ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಮಿಕ್ಸ್ ಮಾಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡಿದ ನಂತರ 2ರಿಂದ 3 ಟೇಬಲ್ ಸ್ಪೂನ್ಸ್ ಎಣ್ಣೆ ಕಾಯಿಸಿ ಕಾದ ಎಣ್ಣೆ ಹಾಕಬೇಕು. ಕಾದ ಎಣ್ಣೆ ಕಂಪಲ್ಸರಿ ಹಾಕಲೇಬೇಕು, ಇಲ್ಲಾಂದರೆ ಪೂರಿ ಗರಿಗರಿಯಾಗಿ ಬರಲ್ಲ. ಕಾದ ಎಣ್ಣೆನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಚಿರೋಟಿ ರವೆ 2 ಟೇಬಲ್ ಸ್ಪೂನ್ ಹಾಕಿ ಫ್ರೆಂಡ್. ನೀವು ತುಂಬ ಜಾಸ್ತಿ ಹಾಕ್ಬಿಟ್ರೆ ಪೂರಿ ಬಂದು ತುಂಬ ಒರಟಾಗ್ಬಿಡುತ್ತೆ. 2 ಟೇಬಲ್ ಸ್ಪೂನ್ ಮಾತ್ರ ಹಾಕಿ ನೀಟಾಗಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಮೆಜರ್ಮೆಂಟ್ ಏನು ಹೇಳಿದ್ದೀನಿ ಅಷ್ಟೇ ತೊಗೊಳ್ಳಿ. ಪೂರಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಸೋಡಾ ಏನೂ ಇಲ್ಲದೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಫ್ಯಾನ್ ಆಗಿಬಿಟ್ಟಿರ್ತೀರ. ಯಾವುದೇ ಹೋಟೆಲ್ಗೂ ಕಡಿಮೆಯಿಂದ ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ಪೂರಿ. ಆಮೇಲೆ ಎಣ್ಣೆನೂ ಸ್ವಲ್ಪನೂ ಕುಡಿಯಲ್ಲ. ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಷ್ಟು ಸಾಫ್ಟಾಗಿ ಕಲಿಸ್ಕೊಬಾರ್ದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು. ಹಿಟ್ಟು ಸ್ವಲ್ಪ ತೆಳು ಆದರೆ ಎಣ್ಣೆ ಕುಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಬೇಕು. ತೋರಿಸ್ತೀನಿ ನೋಡಿ ನಾನು ಯಾವ ಹದದಲ್ಲಿ ಇರಬೇಕಂತ ಕಲಿಸಿ ಆ ಹದದಲ್ಲೇ ಇರಬೇಕು. ಜಾಸ್ತಿ ತೆಳು ಮಾಡ್ಕೊಬಾರ್ದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಚೆನ್ನಾಗಿ ನಾದ್ಕೊಂಡು ಕಲಸಿ ಇಟ್ಕೊಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಯಾವ ಹದದಲ್ಲಿ ಇರಬೇಕಂತ, ಈ ರೀತಿಯೇ ಇರಬೇಕು. ಚೆನ್ನಾಗಿ ನಾದ್ಕೋಬೇಕು. 5 ನಿಮಿಷನಾದರೂ ಚೆನ್ನಾಗಿ ನಾದಿ ಇಟ್ಕೊಳ್ಳಿ. ನೋಡಿ ಈ ಹದದಲ್ಲಿ ಇರಬೇಕು, ಜಾಸ್ತಿ ತೆಳು ಆಗಬಾರ್ದು. ಇವಾಗ ಒಂದು ಪ್ಲೇಟ್ ಮುಚ್ಚಿ ನಾನು ಸೈಡ್ಗೆ ಇಟ್ಕೊತೀನಿ. ಈಗ ಪೂರಿಗೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ಸ್ ಹಾಗೂ ಹೇಗೆ ಮಾಡೋದು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿಕಾಯಿ. ಖಾರಕ್ಕೆ ಏನು ಪೌಡರ್ ಬಳಸ್ತಾ ಇಲ್ಲ, ಹಸಿರು ಮೆಣಸಿಕಾಯಿ ಬಳಸ್ತಾ ಇದ್ದೀನಿ. ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಟೊಮೊಟೊ ಮತ್ತು ಹಸಿ ಬಟಾಣಿ. ರುಬ್ಲಿಕ್ಕೆ ಕಾಯಿ, ಸ್ವಲ್ಪ ಹುರ್ಗಡ್ಲೆ, ಅರಿಶಿನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಬೇಕು. ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಇಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇದು ಪಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಬೇಕು. ಖಾರಕ್ಕೆ ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಬರೀ ಹಸಿರು ಮೆಣಸಿನ್ಕಾಯೇ ಹಾಕ್ಕೊಬೇಕು. ಈ ಸ್ಪೆಷಾಲಿಟಿನೇ ಅದು, ಹಸಿರು ಮೆಣಸಿನ್ಕಾಯಿನೇ ಖಾರ ಬರೋದಕ್ಕೆ. ನೆಕ್ಸ್ಟ್ ಈರುಳ್ಳಿ ಹಾಕಿ ಇನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡಿ ಒಂದು ಸತಿ ಕೈ ಆಡಿಸಿ. ಆಮೇಲೆ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಫ್ರೋಝನ್ ಗ್ರೀನ್ ಪೀಸ್ ಏನು ಬರುತ್ತೆ ಅದು ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಅದಿಲ್ಲ ಅಂದರೆ ಒಣ ಬಟಾಣಿನೇ ಹಿಂದಿನ ದಿನ ರಾತ್ರಿಯೇ ನೀರಲ್ಲಿ ನೆನೆಸಿಟ್ಕೊಂಡು ನೆನೆದ ಮೇಲೆ ಬೆಳಗ್ಗೆ ಅದನ್ನ ಸಾಗುಗೆ ಯೂಸ್ ಮಾಡಬೇಕು. ಆಮೇಲೆ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಟೊಮೊಟೊ ಎಲ್ಲ ಹಾಕಿ ಇನ್ನೊಂದು ಸತಿ ಕೈ ಆಡಿಸಿ ರುಚಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕಿ, ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟೇ ಇವಾಗಲೇ ಹಾಕ್ಕೊಂಬಿಡಿ. ಉಪ್ಪು ಹಾಕಿ ನೀಟಾಗಿ ಕೈ ಆಡಿಸಿ ಸ್ವಲ್ಪ ಕುಕ್ಕರ್ ಮುಚ್ಚಿ 5 ಮಿನಿಟ್ಸ್ ಒಗ್ಗರಣೆಲೆ ಕುಕ್ ಆಗಬೇಕು. ವೆಜಿಟೇಬಲ್ಸ್ ಎಲ್ಲ ಹಾಗೆ ಬಿಡಬೇಕು. ಬಿಟ್ಟು ನೆಕ್ಸ್ಟು ನಾವು ರುಬ್ಕೊಂಡಿರೋ ಮಸಾಲ ಹಾಕಬೇಕು. ರುಬ್ಕೊಳ್ಳೋಕೆ ಹೇಳಿದ್ನಲ್ಲ ಆವಾಗಲೇ, ಕಾಯಿ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕಿ ರುಬ್ಕೊಂಡಿರೋಂಥ ಮಸಾಲಾನ ಹಾಕಿ ನೀಟಾಗಿ ಇನ್ನೊಂದು ಸತಿ ಕೈ ಆಡಿಸಿ. ನಮಗೆ ಸಾಗು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು, ಅದಕ್ಕೆ ಎಷ್ಟು ನೀರು ಬೇಕು ಇವಾಗಲೇ ಅದನ್ನು ನಾನು ಜಾರ್ ಏನಿದೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ
ಇವಾಗಲೇ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಟೇಸ್ಟ್ ನೋಡಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ಸ್ ತೊಗೋಬೇಕು. 3 ವಿಷಲ್ಸ್ ಆದರೆ ನೀಟಾಗೆಲ್ಲ ಕುಕ್ ಆಗುತ್ತೆ. 3 ವಿಷಲ್ಸ್ನ ತೊಗೋಬೇಕು. 3 ವಿಷಲ್ಸ್ ಆಗಿ ಕುಕ್ಕರ್ ಆಲ್ರೆಡಿ ಪ್ರೆಷರ್ ಹೋಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಸಾಗು. ಪೂರಿ, ಚಪಾತಿ, ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಫ್ರೆಂಡ್ಸ್. ಒಂದು ಸತಿ ಸಾಗುನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಸೈಡಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಲಟ್ಟಿಸ್ಕೊಳ್ಳೋಣ. ಎಣ್ಣೆ ಪೂರಿ ಲಟ್ಸೋಕ್ಕೆ ಇಲ್ಲಿ ಪ್ಲಕ್ಕರನ್ನು ಯೂಸ್ ಮಾಡ್ತೀನಿ. ಒಂದು ಪೇಪರ್ಗೆ ಎಣ್ಣೆ ಸವರ್ಕೊಂಡು, ನೀವು ಹಸಿಟಾಗಿ ಲಟ್ಸೋದಕ್ಕಿಂತ ಈಗ ಲಟ್ಸಿದ್ರೆ ಒಂಚೂರು ಡಸ್ಟ್ ಆಗೋಲ್ಲ, ಪೂರಿನೂ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಪ್ಲಕ್ಕರಲ್ಲಿ ಲಟ್ಸಿ ಟ್ರೈ ಮಾಡಿ, ಪೂರಿ ತುಂಬ ಚೆನ್ನಾಗಿ ಬರುತ್ತೆ, ಎಣ್ಣೆನೂ ಡಸ್ಟ್ ಆಗೋಲ್ಲ. ಆಮೇಲೆ ಬಲೂನ್ ಥರ ಉಬ್ಬಿ ಬರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾನು ಇವಾಗ ತೋರಿಸ್ತೀನಿ. ಈಗ ನೀಟಾಗಿ ಉಂಡೆ ಮಾಡಿ ಇಟ್ಕೊಬೇಕು. ಆಮೇಲೆ ಒಬ್ಬರೇ ಆರಾಮಾಗಿ ಮಾಡ್ಬೋದು. ಉಂಡೆ ಮಾಡಿ ಇಟ್ಕೊಂಬಿಟ್ರೆ ಪ್ಲಕ್ಕರಲ್ಲಿ ಅಲ್ಲೇ ಒತ್ತಿ ಒತ್ತಿ ಬೇಯಿಸ್ಕೊಬೋದು. ಎಣ್ಣೆ ಸವರ್ಕೊಂಡಿರೋ ಪೇಪರಿಗೆ ನಾನು ಉಂಡೆ ಮಾಡಿರೋಂಥ ಉಂಡೆನ ಇಟ್ಟು ಪೂರಿನ ನೋಡಿ ಈ ಥರ ಪ್ಲಕ್ಕರಲ್ಲಿ ಲಟ್ಟಿಸ್ಕೊಂಡು ನೀಟಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದ್ರೆ ಪೂರಿ ಉಬ್ಬಿ ಬರಲ್ಲ. ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿದ್ರೆ ನೋಡಿ ಪೂರಿ ಹೇಗೆ ಬಲೂನ್ ಥರ ಉಬ್ಬಿ ಬರ್ತಾ ಇದೆ ಅಲ್ವಾ, ಸಕ್ಕತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾವ ಸೋಡಾ ಏನು ಬೇಡ, ಯಾವ ಹೋಟೆಲ್ಗೂ ಕಡಿಮೆ ಇರಲ್ಲ, ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದೇ ಥರ ಎಲ್ಲ ಪೂರಿನ ಲಟ್ಟಿಸ್ಕೊತೀನಿ ನಾನು. ನೋಡಿ ಪೂರಿ ರೆಡಿ ಆಯಿತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.